ತೆಲಂಗಾಣದಲ್ಲಿ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ತೆಲಂಗಾಣದ್ದು ಕೂಡ ನಿಧಾನವಾಗಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಅಲ್ಲಿರುವಂಥದ್ದು 17 ಕ್ಷೇತ್ರಗಳು, ಅದರಲ್ಲಿ 8 ಕ್ಷೇತ್ರಗಳಲ್ಲಿ ಒಂದು ಕಡೆ ಮಾತ್ರ ಬಿಆರ್ಎಸ್ ಸ್ಥಿತಿ ಹೇಗೆ ಬಂತು ನೋಡಿ. ಯಾಕಂದ್ರೆ ಬಿಆರ್ಎಸ್ ಮೊದಲಿಗೆ 9 ಕ್ಷೇತ್ರಗಳಲ್ಲಿ ಗೆದ್ದಂತವರು ಮೊನ್ನೆ ಅಂದ್ರೆ ಕಳೆದ 2019ರಲ್ಲಿ 2014ರಲ್ಲಿ 11 ಕ್ಷೇತ್ರ ಗೆದ್ದಂತವರು ಬಿಆರ್ಎಸ್. ಅಂದ್ರೆ ಅವಾಗ ಅದು ಟಿಆರ್ಎಸ್ ಇತ್ತು. ಈಗ ನೋಡಿ, ಈಗ ಅವರು 1 ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಲಬುರಗಿ ನೋಡಿ, ಬಹಳ ರೋಚಕವಾಗಿದೆ. ರಾಧಾಕೃಷ್ಣ ದೊಡ್ಮನಿ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. 1301 ಮತಗಳ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಮುನ್ನಡೆ ಉಮೇಶ್ ಜಾಧವ್ ವಿರುದ್ಧವಾಗಿ 1301 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಬಹಳ ಮುನ್ನಡೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಕ್ಕಾಗದೆ ಹೋದ್ರು ಕೂಡ ಸ್ವಲ್ಪ ಸಮಾಧಾನ ತಂದಿಡಬಹುದಾದಂತ ಮುನ್ನಡೆ. ಕಲಬುರಗಿ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಉಮೇಶ್ ಜಾಧವ್ ಅವರು ಮುನ್ನಡೆಯನ್ನ ಸಾಧಿಸಿದ್ರು. ಬಟ್ ಈಗ ಅಗೈನ್ ರಾಧಾಕೃಷ್ಣ ದೊಡ್ಮನಿ ಅವರು ಮುನ್ನೆಲೆಗೆ ಬರ್ತಾ ಇದ್ದಾರೆ ಮುನ್ನಡೆಯ ಮುಖೇನವಾಗಿ. ತೆಲಂಗಾಣದಲ್ಲಿ ಇಂಡಿಯಾ ಹಾಗೆ ಎನ್ಡಿಎ ಭರ್ಜರಿ ಫೈಟ್ ನಡೀತಾ ಇದೆ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅದೇ ಹೇಳಿದ್ದು, ಕರ್ನಾಟಕದಲ್ಲಿ ಈ ಸಲ ಏನಾದ್ರೂ ಕಳ್ಕೊಳ್ಳೋದಿದ್ರೆ ಅದನ್ನ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಬಿಜೆಪಿ ಪಡೆದುಕೊಳ್ಳುತ್ತೆ, ತಮಿಳುನಾಡು ಹಾಗೆ ಕೇರಳದಲ್ಲಿ ಅನ್ನುವಂಥದ್ದು ಇತ್ತು. ಯಾಕಂದ್ರೆ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಂಗೆ. ಬಟ್ ಅದ್ರ ತಕ್ಕನಾಗೆ ತೆಲಂಗಾಣದಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಯಾಕಂದ್ರೆ ತೆಲಂಗಾಣದಲ್ಲಿ 2014ರಲ್ಲಿ 1 ಕ್ಷೇತ್ರ ಪಡೆದಿದ್ದಂತ ಬಿಜೆಪಿ 2019ರಲ್ಲಿ 4 ಕ್ಷೇತ್ರ ಗೆದ್ದಿತ್ತು. ಈಗ ಅದು 9 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಮುನ್ನಡೆ ಕಾಯ್ದುಕೊಳ್ತಾ ಇರುವಂತದನ್ನ ನೋಡಿದ್ರೆ ಸ್ವಲ್ಪ ಗೈನ್ ಆಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ಮುಖೇನ ಆಮೇಲೆ ಇಂಡಿಯಾ ಕೂಟ ಕೂಡ ಬಹಳ ಹಿಂದ್ ಬಿದ್ದಂಗೆ ಕಂಡು ಬರ್ತಾ ಇತ್ತು. ಬಟ್ ಈಗ ಸ್ವಲ್ಪ ಇಂಡಿಯಾ ಕೂಡ ಬಹಳ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇರಂಗ್ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸದ್ಯ ಹಾಲಿ ಇರುವಂತಹ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಅದಕ್ಕೆ ತಕ್ಕಂಗೆ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲೂ ಕೂಡ ಎನ್ಡಿಎಗೆ ಬಹಳ ಮುನ್ನಡೆ ಸಿಗ್ತಾ ಇದೆ. ಅಂದ್ರೆ ಟಿಡಿಪಿಯ ಮುಖೇನವಾಗಿ ಟಿಡಿಪಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಅಲ್ಲಿ ಗೆಲ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅದು ಕೂಡ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಎನ್ಡಿಎಗೆ. ನಾವಿಲ್ಲಿ ಪರ್ಟಿಕ್ಯುಲರ್ ಬಿಜೆಪಿಯನ್ನ ಹೊರತುಪಡಿಸಿದ್ರೆ ಎನ್ಡಿಎಗೆ ಬಹಳ ಅನುಕೂಲ ತರ್ತಾ ಇದೆ. ಯಾವುದು? ಪಕ್ಕದ ಆಂಧ್ರ ಪ್ರದೇಶ. ಅಲ್ಲಿ ಜನಸೇನಾಗೆ ಸಂಬಂಧಪಟ್ಟಂಗೆ ಪವನ್ ಕಲ್ಯಾಣ್ ಅವರ ಒಂದು ಪಾಪ್ಯುಲಾರಿಟಿ ಜೊತೆಗೆ ಟಿಡಿಪಿಗೆ ಸಂಬಂಧಪಟ್ಟಾಗೆ ಚಂದ್ರಬಾಬು ನಾಯ್ಡು ಅವರ ವಿಚಾರವಾಗಿದ್ದಂತ ಸಿಂಪತಿ, ಅದರ ಜೊತೆಗೆ ಎನ್ಡಿಎ ಮತ್ತೆ ಏನಾದ್ರೂ ಒಕ್ಕೂಟದ ಸರ್ಕಾರ ನಮ್ಮ ರಾಜ್ಯದಲ್ಲಿ ರಚನೆ ಆದ್ರೆ, ಅದು ದೇಶದಲ್ಲಿ ಅಷ್ಟೇ ನಮ್ಮ ರಾಜ್ಯದಲ್ಲಿ ಏನಾದ್ರು ರಚನೆ ಆದ್ರೆ ವಿಶೇಷ ಸ್ಥಾನಮಾನದ ನಂತರದಲ್ಲಿ ಸ್ವಲ್ಪ ಅವರಿಗೆ ಹಣಕಾಸಿನ ಅನುದಾನ ಅನುಕೂಲ ಆಗ್ಬಹುದು ಅನ್ನುವಂಥದ್ದು ಒಂದು. ಅಮರಾವತಿ ಅದಾದ ನಂತರದಲ್ಲಿ ವೈಜಾಗಿಗೆ ಶಿಫ್ಟ್ ಆಗಿದ್ದು ಇದೆಲ್ಲ